ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. 2026ರಲ್ಲಿ ಈ ವರ್ಷದಲ್ಲಿ ಮೊದಲನೇ ಹಬ್ಬ ಅಂತಲೇ ಹೇಳ್ಬೋದು ಈ ಸಂಕ್ರಾಂತಿ ಹಬ್ಬನ. ಸಂಕ್ರಾಂತಿ ಹಬ್ಬ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಅದರಲ್ಲೂ ಹೆಣ್ಮಕ್ಳಿಗಂತೂ ಫೇವ್ರೆಟ್ ಹಬ್ಬ. ನಾವು ಚಿಕ್ಕವರಾಗಿದ್ದಾಗಲಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಮೆಮೊರೀಸ್ ಇತ್ತು. ಈ ಹಬ್ಬ ಬಂತು ಅಂದರೆ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಮನೆ ಮುಂದೆ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಕಲರ್ ಬಣ್ಣ ಹಚ್ಚಿ ಮತ್ತು ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಈವ್ನಿಂಗ್ ಎಲ್ರಿಗೂ ಮನೆಗೆ ಹೋಗಿ ಎಳ್ಳು ಬೆಲ್ಲನ ಬೀರ್ಕೊ ಬರ್ತಾಯಿದ್ವಿ. ಮತ್ತು ಹಸುಗೆಲ್ಲ ಪೂಜೆ ಮಾಡ್ತಾಯಿದ್ವಿ. ನೈಟ್ ಟೈಮ್ ಹಸುನೆಲ್ಲ ಕಿಚ್ಚಾಯಿಸ್ಕೊಂಡು ಬಂದಿರ್ತಾರಲ್ವ, ಅದಕ್ಕೆಲ್ಲ ನೈಟ್ ಟೈಮ್ ಪೂಜೆ ಮಾಡ್ತಾಯಿದ್ವಿ. ಇವತ್ತು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಮುಂದೆ ಒಂದು ಬ್ಯೂಟಿಫುಲ್ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ಬಿಡ್ತಾ ಇದ್ದೆ. ಚಿನ್ನಮ್ಮನು ಬಂದು ನಾನು ಬಿಡ್ತೀನಿ ಅಂತ ಡಿಸ್ಟರ್ಬ್ ಮಾಡ್ತಾ ಇದ್ಲು, ಅಳ್ತಾ ಇದ್ಲು. ರಂಗೋಲಿ ಫಿನಿಶಿಂಗ್ ಈ ಥರ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ಈ ಒಂದು ಪೀರಿಯಡ್ನ ನಾವು ಸಂಕ್ರಾಂತಿ ಹಬ್ಬ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತಿಂದ ಡೇ ಟೈಮ್ ಅನ್ನೋದು ಸ್ವಲ್ಪ ಲಾಂಗ್ ಆಗಿರುತ್ತೆ. ಅಂದರೆ ನಮ್ಮ ಬದುಕಲ್ಲಿ ಕತ್ತಲೆ ಒಂದು ಸರಿದು ಒಂದು ಬೆಳಕು ಅನ್ನೋದು ನಮ್ಮ ಬದುಕಲ್ಲಿ ಬರಲಿ ಅನ್ನೋ ಒಂದು ಸಂಕೇತ ಆಗಿರುತ್ತೆ. ಈ ವರ್ಷದ ಸಂಕ್ರಾಂತಿ ಹಬ್ಬ ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏಕೆಂದರೆ ಇವತ್ತು ನಾವು ಚಿನ್ನಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ವರ್ಷ ಅವಳಿಗೆ ಮೊದಲನೇ ಸಂಕ್ರಾಂತಿ ಹಬ್ಬ ಮತ್ತು ಮೊದಲನೇ ಸಲ ಅವಳು ಎಳ್ಳು ಬೀರ್ತಾ ಇದ್ದಾಳೆ ಇವತ್ತು. ನಾನು ಚಿನ್ನಮ್ಮ ಇಬ್ಬರು ಇವತ್ತು ದೇವರಿಗೆ ನೈವೇದ್ಯ ಇಟ್ಟು ಇಬ್ಬರು ಪೂಜೆ ಮಾಡಿದ್ವಿ. ಇದಾದಮೇಲೆ ಇವತ್ತು ಹಬ್ಬಕ್ಕೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದು ರೂಢಿ. ಸೊ ಮಾಡೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ನಾನು 1 ಕಪ್ ಆಗೋಷ್ಟು ಹೆಸರು ಬೇಳೆನ ಒಂದು 2 to 3 ಮಿನಿಟ್ಸ್ ಸ್ವಲ್ಪ ಹುರ್ಕೊಂಡು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ಅಕ್ಕಿನ ಹಾಕ್ಕೊಂಡು 4 to 5 ಗ್ಲಾಸಸ್ ವಾಟರ್ನ ಹಾಕೋತಾ ಇದ್ದೀನಿ. ಇಲ್ಲಿ ವಾಟರ್ನ ಸ್ವಲ್ಪ ಜಾಸ್ತಿನೇ 1 ಗ್ಲಾಸ್ ಎಕ್ಸ್ಟ್ರಾನೇ ಹಾಕೋಬೇಕು. ಏಕೆಂತಂದರೆ ಇದರಲ್ಲಿ ನಾವು ಪೊಂಗಲ್ ಮಾಡ್ತಿರೋದ್ರಿಂದ ಪೊಂಗಲ್ಗೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು. ಒಂದು 3 to 4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸೊ ಇದರಲ್ಲೇ ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಪ್ರಿಪೇರ್ ಮಾಡ್ತೀನಿ. ಸ್ವಲ್ಪ ಗಟ್ಟಿ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಒಂದು 2 ಗ್ಲಾಸಷ್ಟು ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದಮೇಲೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು 2 ಮಿನಿಟ್ಸ್ ಹುರ್ಕೊಂಡು ಇದಾದಮೇಲೆ ಇದಕ್ಕೇ ದ್ರಾಕ್ಷಿನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ, ಸಿಹಿ ಪೊಂಗಲ್ಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಾದಮೇಲೆ ಖಾರ ಪೊಂಗಲ್ಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇದನ್ನು ಖಾರ ಪೊಂಗಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಖಾರ ಪೊಂಗಲ್ ರೆಡಿ ಆಯಿತು. ಇದ್ರ ಜೊತೆಗೆ ಸಿಹಿ ಪೊಂಗಲ್ಲು ಮಾಡ್ತಿರೋದ್ರಿಂದ ಅದಕ್ಕೂ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡು ಎಣ್ಣೆಲಿ ಕರೆದಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಫ್ಲೇವರ್ಗೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು, ಸಿಹಿ ಪೊಂಗಲ್ಲು ಕೂಡ ರೆಡಿ ಆಗುತ್ತೆ. ಇವತ್ತು ನಾವು ಚಿನ್ನಮ್ಮಗೆ ಫಲ ಎರೆಯೋ ಶಾಸ್ತ್ರ ಮಾಡ್ತಾ ಇರೋದ್ರಿಂದ ಒಂದು ಡೆಕೋರೇಷನ್ಗೆ ಬ್ಯಾಕ್ಗ್ರೌಂಡ್ ಒಂದು ಡೆಕೋರೇಷನ್ಗೆ ಅಂತ ಈ ಥರ ಒಂದು ಪ್ರಿಪೇರ್ ಮಾಡ್ತಾ ಇದ್ದೆ ನಾನು. ಕಲರ್ ಪೇಪರ್ಸ್ಗಳನ್ನೆಲ್ಲ ಈ ಥರ ಗಾಳಿಪಟ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಥರ ಒಂದು ದಾರಕ್ಕೆ ಅಂಟಿಸ್ಕೊತಾ ಇದ್ದೆ. 10 ವರ್ಷದ ಕೆಳಗಿರೋ ಮಕ್ಕಳಿಗೆ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಫಲ ಎರೆಯೋ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಇವತ್ತು ನಮ್ಮ ಮನೇಲಿ ನಮ್ಮ ಚಿನ್ನಮ್ಮಗೆ ಫಲ ಎರೆಯೋ ಶಾಸ್ತ್ರ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಈ ಒಂದು ಶಾಸ್ತ್ರನ ಯಾಕೆ ಮಾಡ್ತಾರೆ ಅಂತಂದರೆ ಮಕ್ಕಳಿಗೆ ಯಾವುದೇ ದೃಷ್ಟಿ ಇದ್ದರೂ ಅದು ತಾಗದೇ ಇರಲಿ ಮತ್ತು ದೃಷ್ಟಿ ಆಗಬಾರ್ದು ಮತ್ತು ಅವ್ರದ್ದು ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಶಾಸ್ತ್ರನ ಮಾಡ್ತಾರೆ. ಇವತ್ತಿನ ದಿನ ಅವ್ರಿಗೆ ಹೊಸ ಬಟ್ಟೆ ಹಾಕಿ ಒಂದು ಮಣೆ ಮೇಲೆ ಅವ್ರನ್ನ ಕೂರಿಸ್ಬೇಕು. ಅವ್ರ ಮುಂದೆ ಶಾಸ್ತ್ರಕ್ಕೆ ಬೇಕಾಗಿರೋ ತಟ್ಟೆಗಳನ್ನ ಇಡಬೇಕಾಗತ್ತೆ. ತಟ್ಟೆಗಳಲ್ಲಿ ಒಂದು ತಟ್ಟೆಯಲ್ಲಿ ಏಲಕ್ಕಿ, ಬಾಳೆಹಣ್ಣು, ಎಲೆ ಅಡಿಕೆ, ಹೂವು,
ಮತ್ತು ಒಂದು ತಟ್ಟೆಯಲ್ಲಿ ಕಾಯಿನ್ಸ್‌ಗಳನ್ನ ಇಡಬೇಕು. ಮತ್ತು ಕಡಲೆಕಾಯಿ, ಎಳ್ಳು, ಬೆಲ್ಲ ಅದಾದಮೇಲೆ ಕಬ್ಬು ಇದೆಲ್ಲನೂ ಇಟ್ಟು ಅವ್ರಿಗೆ ಹೆಣ್ಮಕ್ಳಾಗಿದ್ದರೆ ಅರಿಶಿನ ಕುಂಕುಮ ಅವ್ರ ಕೆನ್ನೆಗೆ ಅರಿಶಿನ ಮತ್ತು ಹಣೆಗೆ ಕುಂಕುಮನ ಇಡಬೇಕು. ಒಂದು ಸೇರಲ್ಲಿ ನಾವು ತಟ್ಟೆಲಿ ಏನೇನು ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಇಲ್ಲಿ ನಾವು ಏಲಕ್ಕಿ ಹಣ್ಣನ್ನ ತಗೊಂಡಿದ್ದೀವಿ. ಆ್ಯಕ್ಚುಲಿ ಬೋರೆ ಹಣ್ಣನ್ನ ನಾವು ಯೂಸ್ ಮಾಡ್ತೀವಿ ನಾರ್ಮಲಾಗಿ. ಬೋರೆ ಹಣ್ಣು ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಏಲಕ್ಕಿ ಹಣ್ಣನ್ನ ಹಾಕ್ಕೊಂಡಿದ್ದೀವಿ. ಈಗ ಒಂದು ಸೇರಿಗೆ ಹೂವು, ಆ, ಹಣ್ಣು, ಕಾಯಿನ್ಸ್ಗಳು ಮತ್ತು ಪ್ರಿಪೇರ್ ಮಾಡಿರೋಂಥ ಎಳ್ಳು, ಬೆಲ್ಲ ಇಷ್ಟನ್ನು ಮಗು ತಲೆ ಮೇಲಿಂದ ಸುರಿಬೇಕಾಗತ್ತೆ. ಈ ಥರ ಸುರಿತಾ ಇರಬೇಕಾದ್ರೆ ಮಗುಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡಲಿ ಅಂತ ನಾವು ಅವ್ರಿಗೆ ಆಶೀರ್ವಾದ ಮಾಡ್ತಾ ಈ ಥರ ಸುರಿಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಮಗುಗೆ ದೃಷ್ಟಿ ಇದ್ರೂ ದೃಷ್ಟಿ ನಿವಾರಣೆ ಆಗುತ್ತೆ ಮತ್ತು ಯಾವುದೇ ಕೆಟ್ಟ ದೃಷ್ಟಿ ತಾಗಲ್ಲ ಮತ್ತು ಮಗುಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಚೆನ್ನಾಗಿರಲಿ ಅಂತ ಒಂದು ಹಿರಿಯರು ಮಗುಗೆ ಆಶೀರ್ವಾದ ಮಾಡೋ ಥರ. ಇಲ್ಲಿ ನಾವು ಫಸ್ಟು ನಮ್ಮತ್ತೆ ಮಾಡಿದ್ರು ಶಾಸ್ತ್ರನ. ಅದಾದಮೇಲೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಮಾಡಿದ್ವಿ. ಚಿನ್ನವನ್ನು ಖುಷಿಯಾಗಿ ಮಾಡಿಸ್ಕೊಂಡ್ಲು. ಸೊ ನಿಮ್ಮ ಮನೇಲೂ ಹಿರಿಯರು ಯಾರಾದರೂ ಇದ್ದರೆ ಅವರೆಲ್ಲರ ಕೈಲೂ ಈ ಥರ ಶಾಸ್ತ್ರನ ಮಾಡಿಸಿ ಮಗುಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಕೊಡಲಿ ಅಂತ ಅಂದ್ಬಿಟ್ಟು ಅವರು ಆಶೀರ್ವಾದ ಮಾಡಿದ್ರೆ ಮಗುಗೆ ತುಂಬಾ ಒಳ್ಳೆಯದಾಗತ್ತೆ. ಸೊ ಎಲ್ಲರೂ ಮಾಡಾದ್ಮೇಲೆ ಕೊನೆಯದಾಗಿ ಮಗುಗೆ ದೃಷ್ಟಿ ತೆಗಿಬೇಕಾಗತ್ತೆ. ದೃಷ್ಟಿ ತೆಗಿಯೋದಕ್ಕೆ ಇಲ್ಲಿ ನಾವು ಬೆಳ್ಳಿ ದೀಪ 2 ಇಟ್ಕೊಂಡಿದ್ದೀವಿ ಮತ್ತು ರತ್ನೀರನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ರತ್ನೀರು ಮತ್ತು ದೀಪನ ಮಗುಗೆ ಆರತಿ ತೆಗಿಬೇಕು. ಇದನ್ನು ಲಾಸ್ಟಲ್ಲಿ ಮಾಡಬೇಕು. ಇದನ್ನು ದೃಷ್ಟಿ ತೆಗೆಯೋದು ಅಂತ ಅಂತಾರೆ. ಇದೆಲ್ಲ ಆದಮೇಲೆ ಚಿನ್ನಮ್ಮ ಜೊತೆ ಎಲ್ರೂ ಸಂಜೆ ಟೈಮು ಅಷ್ಟೇ ತೆಗೆಸ್ಕೊಂಡ್ವಿ. ಚಿನ್ನಮ್ಮನ ಕರ್ಕೊಂಡು ಎಲ್ರ ಮನೆಗೂ ಹೋಗಿ ಎಳ್ಳು ಬೀರ್ ಬಿಟ್ಟು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಈ ವರ್ಷದ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.